ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2025-26ನೇ ಸಾಲಿನ ವಿದ್ಯಾರ್ಥಿಗಳನ್ನು ಸ್ಯಾಟ್ಸ್ನಲ್ಲಿ ಯಾವ ರೀತಿ ಪ್ರಮೋಟ್ ಮಾಡಬೇಕು ಮತ್ತು ಪ್ರೋಗ್ರೆಸ್ ಕಾರ್ಡನ್ನು ಯಾವ ರೀತಿ ಜನ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ನೀವೇನು ಮಾಡಬೇಕು, ಸ್ಯಾಟ್ಸಿಗೆ ಲಾಗಿನ್ ಆಗಬೇಕಾಗುತ್ತೆ. ಆಲ್ರೆಡಿ ನಾನು ಸ್ಯಾಟ್ಸಿಗೆ ಇಲ್ಲಿ ಲಾಗಿನ್ ಆಗಿದ್ದೀನಿ. ಈಗ ಏನು 2025-26ನೇ ಸಾಲಿನಲ್ಲಿದ್ದಂಥ ವಿದ್ಯಾರ್ಥಿಗಳನ್ನ ನಾವು 26-27ನೇ ಸಾಲಿಗೆ ಪ್ರಮೋಟ್ ಮಾಡಬೇಕಾಗುತ್ತೆ. ನಂತರ ಅಡ್ಮಿಷನನ್ನು ಸಹ ಮಾಡ್ಕೋಬೇಕು. ಸದ್ಯಕ್ಕೆ ಈಗ ಪ್ರಮೋಷನ್ ಮಾಡುವಂಥ ಆಪ್ಷನ್ ಮಾತ್ರ ಇಲ್ಲಿ ನಮಗೆ ಎನೇಬಲ್ ಇದೆ. ಇಲ್ಲಿ ನೀವು ನೋಡ್ತೀರಾ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಇಲ್ಲಿ 1 to 10 ಆಪ್ಷನಲ್ಲಿ ಪ್ರಮೋಷನ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಆಪ್ಷನನ್ನು ಈಗ ಅವರು ಎನೇಬಲ್ ಮಾಡಿದ್ದಾರೆ. ಇಲ್ಲಿ ಇಯರು ಸಹ 25-26 ಸಹ ಎನೇಬಲ್ ಆಗಿದೆ. ಹಾಗಾಗಿ ನೀವು ಪ್ರಮೋಟನ್ನು ಮಾಡೋದು ಈಗ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ನೀವು ನೋಡ್ಕೋಬೇಕು, ಏನು ಪ್ರಮೋಟ್ ಮಾಡಲಿಕ್ಕೆ ಏನೆಲ್ಲ ನೀವು ಮಾಡಿರಬೇಕು ಅಂತ ಅಂದರೆ ಮುಖ್ಯವಾಗಿ ನೀವು ಏನು ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಆಪ್ಷನ್ ಒಳಗಡೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಆಪ್ಷನ್ ಒಳಗಡೆ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಅಟೆಂಡೆನ್ಸ್ ಎಂಟ್ರಿ ಫಾರಮನ್ನು ಫಿಲ್ ಮಾಡಿರಬೇಕು. ಅಂತಂದರೆ ಎಲ್ಲ ಒಂದು ಏನು ಕ್ಲಾಸ್ನ ಅಟೆಂಡೆನ್ಸನ್ನು ಮತ್ತು ಮಂತ್ ವೈಸು ಎಲ್ಲ ಮಂತ್ಗಳನ್ನು ಮ್ಯಾಂಡೇಟ್ರಿಯಾಗಿ ಫಿಲ್ ಮಾಡಿರಬೇಕು. ಆಗ ಮಾತ್ರ ಅದೇನಾಗುತ್ತೆ, ಪ್ರಮೋಷನ್ ಆಗುತ್ತೆ. ಎರಡನೇದು ಇಲ್ಲಿ ನೋಡ್ತಿರುವಂಥ CC ರಿಸಲ್ಟ್ ಇದೆಯಲ್ಲ, CC ರಿಸಲ್ಟನ್ನು ನೋಡಿ ಜನ್ರೇಟ್ ರಿಸಲ್ಟ್ ಫಾರ್ಮ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಹೋಗಿ ಎಲ್ಲ ತರಗತಿಗಳ ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟನ್ನು ಇವನ್ FA2 FA3 FA4 + SA1 SA2 ಎಲ್ಲವನ್ನು ಸಹ ಎಂಟ್ರಿ ಮಾಡಿದರೆ ಮಾತ್ರ ಪ್ರಮೋಷನ್ ಆಗುತ್ತೆ. ಇಲ್ಲ ಅಂತಂದರೆ ಪ್ರಮೋಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ನೀವು ಇಲ್ಲಿ SA2 ರಿಸಲ್ಟ್ ಒಳಗಡೆ ನೋಡಿ, ಇಲ್ಲಿ SA2 ಇಲ್ಲಿ ಎಂಟರ್ ಆರ್ ಅಪ್ಡೇಟ್ ಪಾರ್ಟ್ ಬಿ ಸ್ಕೋಲಾಸ್ಟಿಕ್ ರಿಸಲ್ಟ್ ಅಂತ ಏನು ಆಪ್ಷನ್ ಇದೆ, ಇಲ್ಲಿ ಪಾರ್ಟ್ ಬಿ ರಿಸಲ್ಟನ್ನು ಸಹ ಎಂಟ್ರಿ ಮಾಡಬೇಕು. ಇಲ್ಲಾಂದರೆ ಡಿಫಾಲ್ಟ್ ಆಗಿ ಅದು C ತಗೊಳುತ್ತೆ. ಹಾಗಾಗಿ ಪಾರ್ಟ್ ಬಿ ರಿಸಲ್ಟು, ಅಟೆಂಡೆನ್ಸು ಮತ್ತು FA ರಿಸಲ್ಟ್ಸ್ಗಳನ್ನು ನೀವು ಎಂಟ್ರಿ ಮಾಡಿದ ನಂತರ ನೀವೇನು ಮಾಡಬೇಕಾಗುತ್ತೆ, ಪ್ರಮೋಷನನ್ನು ಮಾಡಬೇಕಾಗುತ್ತೆ. ಇಲ್ಲೂ ಸಹ ಒಂದು ನೋಟ್ ಕೊಟ್ಟಿದ್ದಾರೆ ನೋಡಿ, ದಿಸ್ ಫಂಕ್ಷನಾಲಿಟಿ ಈಸ್ ಓನ್ಲಿ ಫಾರ್ ಪ್ರಮೋಷನ್, ಇಟ್ ವಿಲ್ ನಾಟ್ ಆಟೋ ಅಪ್ಡೇಟ್ ಟು ದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಹೇಳ್ತಾರೆ. ಅಂದರೆ ಇದು ಯಾವುದೇ ಕಾರಣಕ್ಕೂ ಆಟೋ ಅಪ್ಡೇಟ್ ಆಗೋದಿಲ್ಲ. ನೀವೇ ಇದನ್ನು ಏನು ಮಾಡಬೇಕಾಗುತ್ತೆ, ಪ್ರಮೋಷನನ್ನು ಮಾಡಬೇಕಾಗುತ್ತದೆ. ಮತ್ತು ಪ್ರಮೋಟೆಡ್ ಚಿಲ್ಡ್ರನ್ ಶುಡ್ ಬಿ ಅಡ್ಮಿಟೆಡ್ ಬೈ ಯೂಸಿಂಗ್ ಮೆನು ಎನ್ರೋಲ್ಮೆಂಟ್ ಅಡ್ಮಿಟ್ ಥ್ರೂ ಪ್ರಮೋಷನ್. ಜಸ್ಟ್ ಬರೀ ಪ್ರಮೋಷನ್ ಮಾಡ್ತೀರಾ, ಬಟ್ ಅವೇನಾಗೋದಿಲ್ಲ, ಅಡ್ಮಿಷನ್ ಆಗೋದಿಲ್ಲ. ಹಂಗಾಗಿ ನೀವೇನು ಮಾಡಬೇಕಾಗುತ್ತೆ, ಕಂಪ್ಲೀಟ್ಲಿ ಎರಡು ಪ್ರೋಸೆಸನ್ನು ಮಾಡಿದ ನಂತರ ಅವುಗಳನ್ನು ಮಾಡಬೇಕಾಗುತ್ತೆ. ಈಗ ಒಂದನ್ನು ತೋರಿಸ್ತೀನಿ ಹೇಗೆ ಅಂತೇಳಿ. ಈಗ ಮತ್ತೊಮ್ಮೆ ನೋಡೋಣ. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಆಪ್ಷನ್ಗೆ ಹೋಗೋಣ. ಇಲ್ಲಿ ಪ್ರಮೋಷನ್ ಡೀಟೇಲ್ಸ್ಗೆ ಹೋಗ್ತೀರಾ, ಪ್ರಮೋಟ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಲಾಸು ಸೆಲೆಕ್ಷನ್ ಆಗಿದೆ, ಇಯರು ಡಿಫಾಲ್ಟ್ ಸೆಲೆಕ್ಷನ್ ಆಗಿದೆ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿರಿ, ಇಲ್ಲಿ ಒಂದು ವಿದ್ಯಾರ್ಥಿ ಹೆಸರು ಶೋ ಆಗುತ್ತೆ. ಇಲ್ಲಿ ಅಟೆಂಡೆನ್ಸ್ ಪರ್ಸೆಂಟೇಜ್ ಮತ್ತು ಸ್ಟ್ಯಾಂಡರ್ಡು ಶೋ ಆಗ್ತಾಯಿದೆ. ಇಲ್ಲಿ ಪ್ರಮೋಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸಬ್ಮಿಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಅಂತ ಕೊಟ್ಟರೆ ಪ್ರತಿ ವಿದ್ಯಾರ್ಥಿಗೂ ಸಹ OTP ಕೇಳುತ್ತೆ. OTPನ ವೆರಿಫೈ ಮಾಡ್ತೀರಾ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ, ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ಆಪ್ಷನ್ ಬಂತು. ಇದೇ ರೀತಿ ನೀವು ಏನು ಮಾಡಬೇಕು, ಪ್ರತಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಪ್ರತಿ ಸ್ಟ್ಯಾಂಡರ್ಡ್ಗೆ ಈಗ ಮಕ್ಕಳಿಲ್ಲ ಅಂತಂದರೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಬೇಕು. ಸರ್ಚನ್ನು ಕೊಟ್ಕೊಂಡು ನೋಡಿ, ಈ ಥರ ಬರುತ್ತೆ. ಕೆಲವೊಮ್ಮೆ ಎರರ್ಸ್ ಬರುತ್ತೆ. ಏನೇನು ಎರರ್ಸ್ ಅಂತಂದರೆ, ಈ ಚೆಕ್ ಬಾಕ್ಸ್ ಇದೆ ಅಂತಂದರೆ ವಿದ್ಯಾರ್ಥಿ ಪ್ರಮೋಟ್ ಮಾಡಲಿಕ್ಕೆ ನಿಮ್ಗೆ ಏನಾಗಿದ್ದಾನೆ, ಎಲಿಜಿಬಲ್ ಇದ್ದಾನೆ ಅಂತ ಅರ್ಥ. ಇಲ್ಲಿ ನಿಮಗೆ ಏನು ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಆಪ್ಷನ್ ಕೊಡ್ತಾ ಇದ್ದಾನೆ ಇಲ್ಲಿ. ಅಂದರೆ ಯಾವುದಾದ್ರೂ ಒಂದು ತಿಂಗಳು ಅಟೆಂಡೆನ್ಸನ್ನು ನೀವು ಏನು ಮಾಡಿರ್ತೀರ, 0 ಹಾಕಿರ್ಬೋದು. ಇಲ್ಲ ಅಂತಂತಂದರೆ ಅಟೆಂಡೆನ್ಸನ್ನು ಫಿಲ್ ಮಾಡ್ದಲೇ ಇರಬಹುದು. ಹಾಗಾಗಿ ವಿದ್ಯಾರ್ಥಿ ಆಪ್ಷನ್ ಏನಾಗ್ತಾಯಿದೆ, ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬರ್ತಾಯಿದೆ. ಇನ್ನೂ ಕೆಲವು ಕೇಸ್ಗಳಲ್ಲಿ ಏನು ಬರುತ್ತೆ ಅಂತಂದರೆ,
ಸಿ ಸಿ ರಿಸಲ್ಟ್ ಇಸ್ ನಾಟ್ ಫಿಲ್ಡ್ ಅಂತ ಬರುತ್ತೆ. ಅಂದರೆ ಸಿ ಸಿ ರಿಸಲ್ಟ್ಸಲ್ಲಿ ನೀವು ಯಾವುದಾದ್ರೂ ಒಂದು ರಿಸಲ್ಟ್ಸನ್ನು ಸ್ಕಿಪ್ ಮಾಡಿರ್ತೀರ, ಮಿಸ್ ಆಗಿ ಕೈ ಬಿಟ್ಟಿರ್ತೀರ, ಅಂಥ ವಿದ್ಯಾರ್ಥಿಗಳನ್ನು ಸಹ ಪ್ರಮೋಟ್ ಮಾಡೋದಕ್ಕಾಗಲ್ಲ. ಯಾರ ಮುಂದೆ ಈ ಥರ ಚೆಕ್ ಬಾಕ್ಸ್ ಇದೆ ಅಂಥ ವಿದ್ಯಾರ್ಥಿಗಳನ್ನು ಮಾತ್ರ ನಾವು ಏನು ಮಾಡ್ಬೋದು, ಪ್ರಮೋಷನ್ ಮಾಡೋಕ್ಕೆ ಅವಕಾಶ ಇದೆ. ನೋಡಿ, ಇವೆಲ್ಲವೂ ಸಹ ಈಗ ಅಪ್ಡೇಟ್ ಇದೆ. ಈಗ ಒಂದೇ ಒಂದು ವಿದ್ಯಾರ್ಥಿಯ ಈಗ ನಾನು ಏನು ತೊಗೊಂಡೆ, ಆ ವಿದ್ಯಾರ್ಥಿಯ ಅಟೆಂಡೆನ್ಸ್ ಏನಾಗಿಲ್ಲ, ಅಪ್ಡೇಟ್ ಆಗಿಲ್ಲ. ಹಾಗಾಗಿ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಆಪ್ಷನ್ ಇದೆಯಲ್ಲ, ಯಾವ ವಿದ್ಯಾರ್ಥಿ ನೋಡ್ಕೊಳ್ಳಿ, ಆ ವಿದ್ಯಾರ್ಥಿಯ ಏನು ಅಟೆಂಡೆನ್ಸ್ ಡೀಟೇಲ್ಸನ್ನು ಎಂಟ್ರಿ ಮಾಡುವಂಥ ಆಪ್ಷನ್ಗೆ ಹೋಗಿ ವಿದ್ಯಾರ್ಥಿಯ ಪ್ರತಿ ತಿಂಗಳ ಅಟೆಂಡೆನ್ಸನ್ನು ನೀವು ಫಿಲ್ ಮಾಡ್ತೀರಾ. ಅದು ತಕ್ಷಣವೇ ಏನಾಗೋದಿಲ್ಲ, ಅಪ್ಡೇಟಿಗೆ ಬರೋದಿಲ್ಲ, ಅಂದರೆ ಪ್ರಮೋಷನ್ಗೆ ಬರೋದಿಲ್ಲ. ನೀವು ವೆಯ್ಟ್ ಮಾಡಬೇಕು. ಒಂದು 24 hours ಆದ ನಂತರ ಮತ್ತೆ ಅದೇನಾಗುತ್ತೆ, ಈ ರೀತಿ ಚೆಕ್ ಬಾಕ್ಸ್ ಬರುತ್ತೆ. ಆಮೇಲೆ ನೀವು ಏನು ಮಾಡಬೇಕಾಗತ್ತೆ, ಪ್ರಮೋಷನನ್ನು ಮಾಡಬೇಕಾಗುತ್ತೆ. ಈ ರೀತಿ ಪ್ರತಿ ಕ್ಲಾಸ್ನ ವಿದ್ಯಾರ್ಥಿಗಳನ್ನು ನೀವೇನು ಮಾಡಿ ಪ್ರಮೋಷನ್ ಮಾಡಿ. ಪ್ರತಿ ಸಾರಿಯೂ ಸಹ OTP ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಪ್ರಮೋಷನ್ ಮಾಡ್ತೀನಿ ಅಂತಂದರೆ ಇಲ್ಲ ಬಲ್ಕಾಗೂ ಸಹ ಮಾಡ್ಬೋದಾ ನೋಡೋಣ ಒಂದ್ಸಲಿ. ಈಗ ಎಲ್ಲ ವಿದ್ಯಾರ್ಥಿಗಳನ್ನ ತೊಗೊಳ್ತಾ ಇದ್ದೀನಿ ನಾನು ಒಟ್ಟಿಗೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡಿ, ಈಗ ಸಬ್ಮಿಟ್ ಕೊಡ್ತಾ ಇದ್ದೀನಿ ನಾನು ನೋಡಿ. ಈ ಥರ ಆದರೆ ಒಂದೇ ಸರಿ ಒಂದೇ OTPಯಲ್ಲಿ ನಾವು ಅಷ್ಟು ಜನ ನಾವೇನು ಮಾಡ್ಬೋದು, ಸಬ್ಮಿಟ್ ಮಾಡ್ಬೋದು. OTP ನೋಡಿ, ಎಲ್ಲ ವಿದ್ಯಾರ್ಥಿಗಳು ಸಹ ಒಂದೇ ಸಲ ಪ್ರಮೋಟ್ ಆದರು. ಈ ರೀತಿ ಏನು ಮಾಡಿ ನೀವು ಪ್ರಮೋಷನನ್ನು ಮಾಡಿ. ಈಗ ನೆಕ್ಸ್ಟ್ ಎರಡನೇದು ಏನಪ್ಪ ಅಂತಂದರೆ, ಈಗ ವಿದ್ಯಾರ್ಥಿಗಳ ನಾವು ಪ್ರೋಗ್ರೆಸ್ ಕಾರ್ಡನ್ನು ಯಾವ ರೀತಿ ಜನ್ರೇಟ್ ಮಾಡಬೇಕು ಅಂತೇಳಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಡ್ಮಿಷನ್ ಡೀಟೇಲ್ಸು, ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಇದೆ, ಮೇಲ್ಗಡೆ ಪ್ರಮೋಷನ್ ಇದೆ. ಇಲ್ಲಿ CCಗೆ ಬರೋಣ. CC ರಿಸಲ್ಟ್ಸ್ ಒಳಗಡೆ ಜನ್ರೇಟ್ ಪ್ರೋಗ್ರೆಸ್ ಕಾರ್ಡ್ ಅಂತ ಇದೆ ನೋಡಿ, ಜನ್ರೇಟ್ ಪ್ರೋಗ್ರೆಸ್ ಕಾರ್ಡ್ ಅಂತ ಇದೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ, ಕ್ಲಾಸ್ 1 ಆಪ್ಷನ್ ತೊಗೊಳ್ಳೋಣ. 25-26 ಇದೆ. ಈಗ ವಿದ್ಯಾರ್ಥಿ ನೋಡಿ, ಇಲ್ಲಿ ಬಂದಿದ್ದಾನೆ ವಿದ್ಯಾರ್ಥಿ. ಇಲ್ಲಿ ವ್ಯೂ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಪಾರ್ಟ್ ಬಿ ರಿಸಲ್ಟ್ಸ್ ಎಲ್ಲವೂ ಸಹ ಏನಾಗಿರಬೇಕು, ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಎಲ್ಲವೂ ಸಹ ಫಿಲ್ ಆಗಿರಬೇಕು. ಇಲ್ಲಿ ಎಲ್ಲ ಫಿಲ್ ಆಗಿದೆ, ಹಂಗಾಗಿ ಪ್ರಮೋಟು ಸಹ ಆಗಿದೆ. ನಾನು ಅಟೆಂಡೆನ್ಸ್ ಫಿಲ್ ಆಗಿದೆಯೋ ಒಮ್ಮೆ ನೋಡ್ಕೊಳ್ಳಿ. ಅದಾದ್ರ ಜೊತೆಗೆ ನೋಡಿ, ಇಲ್ಲಿ ನೋಡಿ ಎಲ್ಲ ಸಿ ಇದೆ, ಎಲ್ಲ ಸಿ ಇದೆ. ಯಾಕೆ ಅಂತಂದರೆ ಇಲ್ಲಿ ಏನು ನಾವು ಪಾರ್ಟ್ ಬಿ ಇದೆಯಲ್ಲ, ಅದನ್ನು ನಾವು ಫಿಲ್ ಮಾಡಿರೋದಿಲ್ಲ. ಆ ಪಾರ್ಟ್ ಬಿಯನ್ನು ಫಿಲ್ ಮಾಡಿಕೊಂಡ್ರೆ ಮಾತ್ರ ಇಲ್ಲಿ ನಾವು ಹಾಕಿರುವಂಥ ಗ್ರೇಡ್ಸ್ ಬರುತ್ತೆ. ಮತ್ತು ಅಟೆಂಡೆನ್ಸು ಸಹ ಮಂತ್ಲಿ ವೈಸ್ ಅಟೆಂಡೆನ್ಸನ್ನು ಸಹ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಎಲ್ಲ ಮಂತ್ ಸಹ 11 ಮಂತು ಸಹ ಅಪ್ಡೇಟ್ ಆಗಿದೆ. ಇಲ್ಲಿ ನೀವು ಡೌನ್ಲೋಡ್ ಆಪ್ಷನ್ ಮೇಲೆ ಕೊಟ್ಟರೆ ಇಲ್ಲಿ ಪ್ರೋಗ್ರೆಸ್ ಕಾರ್ಡ್ ಏನಾಗುತ್ತೆ ನೋಡಿ, ಈ ರೀತಿ ಜನ್ರೇಟ್ ಆಗುತ್ತೆ. ಈ ರೀತಿ ಜನ್ರೇಟ್ ಆಗುತ್ತೆ. ಇಲ್ಲಿ ಪಾರ್ಟ್ ಬಿ ರಿಸಲ್ಟ್ಸನ್ನು ನೋಡ್ರಿ, ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ನೀವು. SA2 ರಿಸಲ್ಟ್ಸ್ ಅಂತ ಆಪ್ಷನ್ ಇದೆಯಲ್ಲ, ಈ SA2 ರಿಸಲ್ಟ್ಸ್ ಒಳಗಡೆ ನೋಡಿ ಎಂಟರ್ ಪಾರ್ಟ್ ಬಿ ರಿಸಲ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕ್ಲಾಸನ್ನು ತೊಗೊಂಡು ಇದನ್ನೆಲ್ಲ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ SA2 ಮಾತ್ರ ತೊಗೊಳುತ್ತೆ, ಇನ್ನು ಯಾವುದೇ ಪಾರ್ಟಿಯ ಇದು FA1 FA2ಗೆ ತೊಗೊಳ್ಳೋದಿಲ್ಲ. ಸರ್ಚ್ ಆಪ್ಷನ್ ಮೇಲೆ ಕೊಡಿ ನೋಡಿ, ಇಲ್ಲಿ ಎಲ್ಲ ಸಹ ಏನಾಗಿರ್ತದೆ, ಡಿಫಾಲ್ಟಾಗಿ C ಇರುತ್ತೆ. ಇದನ್ನು ನಿಮ್ಗೆ ಯಾವ ಗ್ರೇಡನ್ನು ಕೊಡಬೇಕೋ ವಿದ್ಯಾರ್ಥಿಗೆ ಆ ಗ್ರೇಡನ್ನು ಕೊಡಿ. ಕೊಟ್ಟಾದಮೇಲೆ ನೀವೇನು ಮಾಡಿ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, ರಿಸಲ್ಟ್ ಡೇಟಾ ಸಕ್ಸಸ್ಫುಲಿ ಸಬ್ಮಿಟೆಡ್. ಈಗ ಒಮ್ಮೆ ನೀವು ಪ್ರೋಗ್ರೆಸ್ ಕಾರ್ಡನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ಚೆಕ್ ಮಾಡಿದರೆ ನೀವು ನೋಡಿ, ಈಗ ಅಪ್ಡೇಟ್ ಆಗಿದೆ. ಪಾರ್ಟ್ ಬಿ ರಿಸಲ್ಟು ಅಪ್ಡೇಟ್ ಆಗುತ್ತೆ. ಈ ರೀತಿ ನೀವು ಏನು ಮಾಡಿ ಪ್ರೋಗ್ರೆಸ್ ಕಾರ್ಡನ್ನು ಸಹ ಜನ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಅಡ್ಮಿಷನನ್ನು ಯಾವ ರೀತಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಹೇಗೆ ಮಾಡಬೇಕು ಅಂತೇಳಿ ನಂತರದ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದ.